ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪೂರ್ಣಾಗಣ್ಯಗುಣೋದಾರಮೂರ್ತಯೇ ಪುಣ್ಯಕೀರ್ತಯೇ ನಮಃ ಶ್ರೀಪತಯೇ ಭಕ್ತದತ್ತಸ್ವಾನಂದಮೂರ್ತಯೇ ಆನಂದತೀರ್ಥವರದೇ ದಾನವಾರಣ್ಯಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ರಮಾರಮಣ ಮಧ್ವಾದಿದೇಶಕಶ್ರೀಹೃದಬ್ಜಗಾ ಹಯಗ್ರೀವ ಕೃಪಾಲೋ ಮೇ ಪ್ರಾರ್ಥನಾಂ ಶೃಣು ಸಾದರಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ವಾಣೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೋಜಾದಸ್ಮದಿಷ್ಟಾರ್ಥಸಿದ್ಧಯೇ. ಧ್ರುವಾದಿಧ್ವಾन्तರವಯೇ ವೈಷ್ಣವೇಂದೇವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋऽತ್ಯಂತದಯಾಲವೇ. ವಂದಾರುಜನ ಸಂದೋಹ ಮಂದಾರ ತರುಸನ್ನಿಭಂ ಬೃಂದಾರಕ ಗುರುಪ್ರಖ್ಯಂ ವಂದೇ ವಾದೀಂದ್ರದೇಶಿಕಂ. ಸುಧೀಜನ ಸುಮಂದಾರಂ ಸುಧೀಂದ್ರ ಸುತಸುಪ್ರಿಯಂ ಸುಷಮೀಂದ್ರ ಗುರುಂ ವಂದೇ ಸುಜಯೀಂದ್ರಕರೋದ್ಭವಂ. ಸುಷಮೀಂದ್ರಕರಾಬ್ಜೋತ್ಥಂ ರಾಘವೇಂದ್ರ ಗುರುಪ್ರಿಯಂ ಸುಯತೀಂದ್ರ ಗುರುಂ ವಂದೇ ಮೂಲರಾಮಾರ್ಚನೆ ರತಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿವಾಯು ಗುರುಭ್ಯೋ ನಮಃ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ನನ್ನ ವಿದ್ಯಾಗುರುಗಳಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಚರಣ ಕಮಲಗಳನ್ನು ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಮತ್ತೋರ್ವ ಗುರುಗಳಾದಂತಹ ಪೂಜ್ಯ ಆಚಾರ್ಯರನ್ನು ಕೂಡ ಭಕ್ತಿಪೂರ್ವಕವಾಗಿ ನಮಿಸುತ್ತಾ, ಇಲ್ಲಿ ವೀಕ್ಷಿಸುವಂತಹ ಸಕಲ ಸದ್ಭಕ್ತರಿಗೂ ಎಲ್ಲ ಜ್ಞಾನ ವರೇಣ್ಯರಿಗೂ ಹಿರಿಯರಿಗೂ ನನ್ನ ವಿನಯಪೂರ್ವಕವಾದ ವಂದನೆಗಳನ್ನು ಸಮರ್ಪಣೆ ಮಾಡ್ತಾ, ಎರಡನೇ ದಿವಸ ಈ ಒಂದು ಅಧಿಕ ಮಾಸದಲ್ಲಿ ಪ್ರತಿನಿತ್ಯದಲ್ಲಿಯೂ ಕೂಡ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಂಡಿದ್ವಿ. ನಿನ್ನೆ ದಿವಸ ಕೂಡ ನಾವು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯ ಎನ್ನುವಂತಹ ವಿಷಯವನ್ನು ಆಧರಿಸಿ, ಹಿಂದಿನ ಪ್ರವಚನದಲ್ಲಿ ಈ ಒಂದು ವಿಷಯವನ್ನಾಧರಿಸಿ ನಾವು ಕೆಲವೊಂದು ವಿಷಯಗಳನ್ನು ತಿಳಿದುಕೊಂಡಿದ್ವಿ. ದಾಸರಾಯರಲ್ಲೇ ಅನೇಕ ಜನರು ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅದರೊಳಗೆ ಜಗನ್ನಾಥದಾಸರು ಹರಿಕಥಾಮೃತ ಸಾರ ಎನ್ನುವಂತಹ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥಕ್ಕೆ ಇಟ್ಟಿರುವಂತಹ ಹೆಸರೇನೇ ಪರಮ ಅದ್ಭುತವಾದಂತಹದ್ದು. ಇಷ್ಟೆಲ್ಲ ವಿಷಯಗಳನ್ನು ನಿನ್ನೆ ದಿವಸ ನಾವು ತಿಳಿದುಕೊಂಡಿದ್ವಿ. ವಿಶೇಷವಾಗಿ ನಾವು ಅಧಿಕ ಮಾಸದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೇವೆ. ಈಗ ಹೇಳುವಂತಹ ನಾವಾಗಬಹುದು, ಕೇಳುವಂತಹ ತಾವಾಗಬಹುದು, ಎಲ್ಲರೂ ಕೂಡ ಅಧಿಕ ಮಾಸದ ಒಂದು ಪರ್ವಕಾಲದಲ್ಲಿ ಇದ್ದೇವೆ. ಅಧಿಕ ಮಾಸ ಪರ್ವಕಾಲದಲ್ಲಿ ನಾವು ಏನೇನು ಮಾಡ್ತೇವೋ ಅವೆಲ್ಲ ಅಧಿಕವಾದ, ಅಧಿಕತರವಾದ, ಅಧಿಕತಮವಾದ ಪುಣ್ಯವನ್ನು ಕೊಡ್ತಕ್ಕಂತಹದ್ದಾಗ್ತದೆ. ನೋಡಿ, ಅಧಿಕ ಮಾಸದಲ್ಲಿ ಮಾಡುವಂತಹ ಕರ್ಮಗಳು ಬೇರೆ ಯಾವುದೂ ಅಲ್ಲ. ಪ್ರತಿನಿತ್ಯದಲ್ಲಿ ಮಾಡುವಂತಹ ಕರ್ಮಗಳನ್ನು ಅಧಿಕ ಮಾಸದ ಸಂದರ್ಭದಲ್ಲಿ ಅಸ್ಮದ್ ಗುರುವಂತರ್ಗತರಾದಂತಹ ರಾಘವೇಂದ್ರ ತೀರ್ಥ ಗುರುವಂತರ್ಗತರಾದ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತನಾದ ಪದ್ಮಿನಿ ಸಮೇತನಾದ ಪದ್ಮಿನಿ ಪುರುಷೋತ್ತಮನನ್ನು ನಾವು ಆರಾಧನೆ ಮಾಡುತ್ತಾ ಅವನಿಗೆ ನಾವು ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಿಬಿಟ್ರೆ ಸಾಕು, ಅದು ಅನಂತವಾದಂತಹ ಪುಣ್ಯವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಕೆಲವೊಂದು ಅಧಿಕ ಮಾಸದಲ್ಲಿ ಅನೇಕ ವಿಷಯಗಳು ಬರ್ತದೆ. ಎಷ್ಟೋ ಸ್ನಾನಕ್ಕೆ ಎಷ್ಟೊಂದು ಫಲವಿದೆ. ಅದಾದ ನಂತರದಲ್ಲಿ ಅಲ್ಲಿ ಮಾಡುವಂತಹ ಉಪವಾಸಗಳಿಗೆ ಎಷ್ಟೊಂದು ಫಲವಿದೆ. ಅಂಥದ್ದರಲ್ಲಿ ನಾವು ಇವಾಗ ಮನೆಯಲ್ಲಿ ಕುಳಿತುಕೊಂಡು ಮಾಧ್ಯಮದ ಮೂಲಕ ಈ ರೀತಿಯಾಗಿ ಭಗವತ್ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ ಅಂತಂದರೆ ಆ ಪುಣ್ಯ ಎಷ್ಟು ಲಭಿಸತ್ತೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ವಿಷಯ, ಒಂದು ಕಥೆ ಬರುತ್ತೆ. ದೃಢಧನ್ವ ಅಂತ ಒಬ್ಬ ಜ್ಞಾನಿ, ಒಬ್ಬ ರಾಜ. ದೃಢಧನ್ವ ಅಂತ ಒಳ್ಳೆ ಪರಾಕ್ರಮವಂತ, ಸತ್ಯವಂತ, ಧೀರವಂತ. ಅವನಿಗೆ ಯೋಗ್ಯವಾದ ಒಬ್ಬ ಸ್ತ್ರೀಯು ಹೆಂಡತಿಯಾಗಿ ಇರ್ತಾಳೆ. ಅವರಿಗೆ 4 ಜನರ ಮಕ್ಕಳು ಕೂಡ ಇರ್ತಾರೆ. ಅವರ ತಂದೆನೂ ಕೂಡ ಇವನ ಒಂದು ಪರಾಕ್ರಮವನ್ನು ನೋಡಿ ಸಮಸ್ತ ರಾಜ್ಯದ ಜವಾಬ್ದಾರಿಯನ್ನು ದೃಢಧನ್ವನ ಮೇಲೆ ಬಿಟ್ಟು ಹೋಗ್ತಾರೆ. ದೃಢಧನ್ವ ಅದನ್ನು ನಡೆಸಿಕೊಳ್ತಾ ಬರ್ತಾ ಇರ್ತಾನೆ. ಒಂದು ಬಾರಿ ಏನಾಗ್ತದೆ ಅಂತಂದರೆ, ಬೇಟೆಗಾಗಿ ಒಂದು ಕಾಡಿಗೆ ಹೋಗ್ತಾನೆ.
ಅಲ್ಲಿ ಜಿಂಕೆಗೆ ತನ್ನ ಬಾಣಪ್ರಯೋಗವನ್ನು ಮಾಡ್ತಾನೆ. ಮಾಡಿದ ನಂತರದಲ್ಲಿ ಎಲ್ಲಿದೆ ಆ ಜಿಂಕೆ ಅಂತ ಹುಡುಕಿಲಿಕ್ಕೆ ಹೋಗ್ತಾನೆ, ಎಲ್ಲೂ ಕೂಡ ಕಾಣಿಸೋದಿಲ್ಲ. ಅವಾಗ ಹುಡುಕ್ತಾನೆ, ಎಲ್ಲ ಕಡೆ ತಿರುಗ್ತಾನೆ, ಸಾಕಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಕೂತಿರ್ತಾನೆ. ಆ ಸಂದರ್ಭದಲ್ಲಿ ಒಂದು ಗಿಳಿ ಬರುತ್ತದೆ. ಗಿಳಿ ಬಂದು ಒಂದು ಮಾತನ್ನು ಹೇಳ್ತದೆ. ಅದು ಆ ಮಾತನ್ನೇ ಅನೇಕ ಬಾರಿ ಹೇಳ್ತದೆ. ಏನು ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಮಲಗುತ್ತಾ ಇದೀಯಾ? ಭಗವಂತನ ಮಹತ್ವವನ್ನು ತಿಳಿದುಕೊಳ್ಳೋದಿಲ್ಲವೇ? ಭಗವಂತನ ದಾರಿಯನ್ನು ಮರೆತು ಬಿಟ್ಟಿಯ ನೀನು ಅಂತ ಹೀಗೆಲ್ಲ ಮಾತಾಡಲಿಕ್ಕೆ ಶುರು ಮಾಡ್ತದೆ. ಅದು ಒಂದು ಬಾರಿ ಹೇಳಿದರೆ ಚಂದ, ಅನೇಕ ಬಾರಿ ಹೇಳ್ತದೆ. ಇವನಿಗೆ ಮನಸ್ಸು ವಿಚಲಿತವಾಯಿತು, ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗ ವಸಿಷ್ಠ ಋಷಿಗಳನ್ನು, ವಾಲ್ಮೀಕಿ ಋಷಿಗಳನ್ನು ಕರೆಸ್ತಾರೆ. ಕರೆಸಿದಾಗ, ಸ್ವಾಮಿ ಏನು ಆ ಗಿಳಿ ಈ ರೀತಿಯ ಹೇಳ್ತಾ ಇದೆ, ಏನಿದರ ಅಭಿಪ್ರಾಯ ಏನು ಅಂತ ಕೇಳಿದಾಗ ಅವರು ಕಣ್ಣನ್ನು ಮುಚ್ಚಿ ದೀರ್ಘವಾದ ಆಲೋಚನೆ ಮಾಡಿ ಹೇಳ್ತಾರೆ, ಹಿಂದೆ ನೀನು ಒಬ್ಬ ಶ್ರೇಷ್ಠ ಬ್ರಾಹ್ಮಣನಾಗಿದ್ದಿ, ನಿನ್ನ ಹೆಂಡತಿ ಒಳ್ಳೆ ಗುಣವಂತೆ ಆಗಿದ್ದಳು, ಗೌತಮಿ ಅಂತ ಅವಳ ಹೆಸರು. ನಿಮಗೆ ಇಬ್ಬರಿಗೂ ಕೂಡ ಯೋಗ್ಯವಾದ ಸಂತಾನವಿರಲಿಲ್ಲ. ಆವಾಗ ನೀವೇನು ಮಾಡಿದ್ರಿ ಅಂತಂದರೆ, ಗರುಡ ವಾಹನ ಲಕ್ಷ್ಮೀನಾರಾಯಣನನ್ನು ತಪಸ್ಸನ್ನು ಮಾಡ್ತಾ, ಆ ತಪಸ್ಸು ಎಂಥದ್ದು ಅಂತಂದರೆ 5 ದಿನಕ್ಕೆ ಒಮ್ಮೆ ಒಣಗಿದ ಎಲೆ ಮತ್ತು ನೀರು ಮಾತ್ರ ಕುಡಿಯುವಂತಹದ್ದು. ಅಂತಹ ತಪಸ್ಸನ್ನು ಮಾಡ್ತಾ ವಿಶೇಷವಾಗಿ ಆರಾಧನೆ ಮಾಡಿ ಅವನನ್ನು ಸಾಕ್ಷಾತ್ಕರಿಸಿಕೊಂಡಿದ್ರಿ. ಭಗವಂತನನ್ನು ಕೇಳಿದಾಗ, ವರವನ್ನು ಕೇಳುವಂತ ಕೇಳಿದಾಗ ನಮಗೆ ಸಂತಾನ ಭಾಗ್ಯವಿಲ್ಲ, ಸಂತಾನವನ್ನು ನೀವು ದಯಪಾಲಿಸಿ ಅಂತ ಕೇಳಿದಾಗ ಭಗವಂತನು ನಿನಗೆ ಸಂತಾನ ಭಾಗ್ಯವೇ ಇಲ್ಲ, ಇದು ಖಂಡಿತ ಆಗೋದಿಲ್ಲ ಅಂತ ನಿರಾಕರಿಸಿ ಹೊರಟಾಗ ಅವನು ಬೇಡಿಕೊಳ್ಳುತ್ತಾನೆ. ಆ ಬೇಡಿಕೊಳ್ಳೋದನ್ನು ಗರುಡನು ಗಮನಿಸ್ತಾನೆ. ಗರುಡನು ಗಮನಿಸಿ ಭಗವಂತನ ಹತ್ರ ಅವನ ಪರವಾಗಿ ಕೇಳಿಕೊಂಡಾಗ, ಸರಿ ನಿನಗೆ ಯೋಗ್ಯವಾದ ವರಕುಮಾರನ ಪ್ರಸಾದವಾಗ್ತದೆ ಅಂತ ಭಗವಂತನು ಆಶೀರ್ವಾದ ಮಾಡಿದ. ಅದಾದ ನಂತರದಲ್ಲಿ ಯೋಗ್ಯ ಕಾಲದಲ್ಲಿ ಗರ್ಭಿಣಿಯಾದಳು. ಹುಟ್ಟುವಂತಹ ಮಗನಿಗೆ ಶುಕದೇವ ಅಂತ ಹೆಸರನ್ನು ಇಡ್ತಾರೆ. ಇಟ್ಟ ನಂತರದಲ್ಲಿ ಅವನೂ ಕೂಡ ಎಂತಹ ವಿದ್ಯಾವಂತ ಅಂತಂದರೆ, ಯಾರಲ್ಲೂ ಇಲ್ಲದೇ ಇರುವಂತಹ ವಿದ್ಯೆಯನ್ನು ಸಂಪಾದನೆ ಮಾಡಿದ ಒಬ್ಬ ಸಮಸ್ತ ಶ್ರೇಷ್ಠನಾದಂತಹ ವ್ಯಕ್ತಿ ಆಗ್ತಾನೆ. ಅವನ ಬಗ್ಗೆ ಅದೇ ಒಂದು ಆಶ್ರಮದಲ್ಲಿ, ಅವರ ಒಂದು ಆಶ್ರಮದಲ್ಲಿ ಬೆಳೀತಾ ಇರ್ತಾನೆ. ಅವನ ಚರಿತ್ರೆ ತುಂಬ ಎಲ್ಲ ಕಡೆ ಪ್ರಚಾರವಾಗ್ತದೆ. ಅವನು ಎಂಥವನು, ಅವನ ವ್ಯಕ್ತಿತ್ವ ಎಂಥದ್ದು, ಯಾರು ಶುಕದೇವನ ವ್ಯಕ್ತಿತ್ವ ಎಂಥದ್ದು ಅಂತ ಎಲ್ಲ ಕಡೆ ಪ್ರಚಾರವಾಗ್ತದೆ. ಆದರೆ ಅವನಿಗೆ 12 ವರ್ಷ ಮಾತ್ರ ಆಯಸ್ಸಿತ್ತು. 12ನೇ ವರ್ಷದಲ್ಲಿ ಅವನ ಮರಣವನ್ನು ಹೊಂದುತ್ತಾನೆ ಅಂತ ಬರೆದಿತ್ತು. ಇದು ತಂದೆ ತಾಯಿಗಳಿಗೆ ಋಷಿಗಳ ಮುಖಾಂತರ ಗೊತ್ತಿತ್ತು. ಇನ್ನೇನು 12 ವರ್ಷಗಳು ಬರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಬಾವಿಯೊಳಗೆ ತನ್ನ ಸ್ನೇಹಿತರ ಜೊತೆಗೆ ಆಟ ಆಡಬೇಕಾದರೆ ಮರಣವನ್ನು ಹೊಂದುತ್ತಾನೆ. ಆ ಸಂದರ್ಭದಲ್ಲಿ ತಂದೆಯಾದಂತಹ ಬ್ರಾಹ್ಮಣ ತುಂಬ ಅಳುತ್ತಾನೆ, ಮಗನನ್ನು ಕಳೆದುಕೊಂಡಿದ್ದೇನೆ, ದಯಪಾಲಿಸಿ ದಯಪಾಲಿಸಿ ಅಂತ ಭಗವಂತನನ್ನು ಕರೀತಾನೆ. ಯಾರೂ ಕೂಡ ಬರೋದಿಲ್ಲ. 1 ದಿನ ಆಯಿತು, 2 ದಿನ ಆಯಿತು. ಎಲ್ಲ ಜನರು ಕೂಡ ಇದ್ದವರೆಲ್ಲರೂ ಕೂಡ ಹೋಗಲಿಕ್ಕೆ ಪ್ರಾರಂಭ ಪಟ್ಟರು. ಎಷ್ಟು ದಿನ ಅಂತ ಇರ್ತಾರೆ. ಆ ಸಮಯದಲ್ಲಿ ಜೋರಾಗಿ ಮಳೆ ಬರ್ತಿರ್ತದೆ. ಇವರು ಅಳ್ತಾ 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 ಇರ್ತಾರೆ. ಎಲ್ಲರಿಗೂ ಕೂಡ ಸಾಕಾಗಿ ಎಲ್ಲರೂ ಬಾ ಅಂತ ಹೇಳಿದ್ರು ತಂದೆ ತಾಯಿ ಬಿಟ್ಟು ಬರಲಿಲ್ಲ. ಎಷ್ಟು ದಿವಸ ಒಂದು ಚೂರು ನೀರು ಕುಡದಲೇನೆ ಸತತವಾಗಿ ಬೀಳುವಂತಹ ಮಳೆಯಲ್ಲಿ ನೆನೆಯುತ್ತಾ ಅಳುತ್ತಾ ಎಷ್ಟು ದಿವಸ ಇದ್ರು ಅಂತಂದರೆ 1 ಮಾಸದವರೆಗೂ ಕೂಡ ಇದ್ರು. ಇನ್ನೇನು 1 ಮಾಸ ಆದ ಕೂಡಲೇ ಭಗವಂತನು ಬರ್ತಾನೆ. ಬಂದು ಕೂಡಲೇನೆ ತನಗೆ ತನ್ನ ಮಗನನ್ನು ಒಪ್ಪಿಸ್ತಾನೆ. ಸ್ವಾಮಿ ಅವಾಗ ಕೇಳುವಂಥ ಮಾತು ಏನು ಅಂತಂದರೆ, ಸ್ವಾಮಿ ನೀನು ಬರಲಿಕ್ಕೆ 1 ಮಾಸ ಸಮಯ ತೆಗೆದುಕೊಂಡ್ಯಾ, 1 ಮಾಸ ನನ್ನ ಕೈಯಲ್ಲಿ ಉಪವಾಸದಿಂದ ಇರಿಸಿದ್ಯಾ, 1 ಮಾಸ ನನ್ನ ಕೈಯಲ್ಲಿ ಮಳೆಯಲ್ಲಿ ನೆನೆಯುವಂತೆ ಮಾಡಿದೆಯಾ ಅಂತ ಕೇಳಿದಾಗ, ನೀನು 1 ಮಾಸ ನೀನು ಅತ್ತಿರೋದಾಗಲಿ, ನೀನು ಉಪವಾಸದಿಂದ ಇರೋದಾಗಲಿ, ನೀನು ಮಳೆಯಲ್ಲಿ ನೆನೆಯೋದ್ರಿಂದಾಗಲಿ ಇದಕ್ಯಾವುದಕ್ಕೂ ನಾನು ಬಂದಿಲ್ಲ. ನೀನು ಇಷ್ಟು ದಿವಸಗಳ ಕಾಲ ಯಾವ ಮಾಸದಲ್ಲಿ ಇದ್ದದ್ದು ಅಂತಂದರೆ, ಇಲ್ಲಿ ಕುಳಿತುಕೊಂಡು ನೀನು ಮಾಡ್ತಿದ್ದ ಅಧಿಕ ಮಾಸದಲ್ಲಿ ನೀನಿದ್ದದ್ದು. ಇಷ್ಟು ದಿವಸಗಳ ಕಾಲ ಮನೆಯಲ್ಲಿ ನೆಂದಿದೆಯಲ್ವ, ಯಾವ ಮಾಸದಲ್ಲಿ ನೀವು ಸ್ನಾನ ಮಾಡಿದ್ದು ಅಂತಂದರೆ ಅಧಿಕ ಮಾಸದಲ್ಲಿ ಸ್ನಾನ ಮಾಡಿದ್ದು. ಇಷ್ಟು ದಿವಸಗಳ ಕಾಲ ನೀನು ಉಪವಾಸದಿಂದ ಇದೆಯಲ್ಲ, ಯಾವ ಮಾಸದಲ್ಲಿ ನೀವು ಉಪವಾಸವನ್ನು ಮಾಡಿದ್ದು? ಅಧಿಕ ಮಾಸದಲ್ಲಿ ಮಾಡಿದ್ದು. ಹಾಗಾದರೆ ಅಧಿಕ ಮಾಸದಲ್ಲಿ ಮಾಡುವ ಸ್ನಾನಕ್ಕೆ, ಅಧಿಕ ಮಾಸದಲ್ಲಿ ಮಾಡುವ ಜಪತಪ ಅನುಷ್ಠಾನಗಳಿಗೆ, ಅಧಿಕ ಮಾಸದಲ್ಲಿ ಮಾಡುವ ಉಪವಾಸಕ್ಕೆ, ಇವೆಲ್ಲ ಪ್ರತಿನಿತ್ಯ ಮಾಡುವಂತಹ ಕರ್ಮಗಳಿಗೇನೆ ಎಷ್ಟೊಂದು ಫಲಗಳಿವೆ.
ಅಂಥದ್ದರಲ್ಲಿ ಕುಳಿತಂತಹ ನಾವೆಲ್ಲರೂ ಕೂಡ ಭಗವಂತನ ಚಿಂತನೆ ಮಾಡ್ತಾ ಇದ್ದೇವೆ ಅಂತಂದರೆ ಎಷ್ಟು ಫಲ ಬರಲಿಕ್ಕಿಲ್ಲ ಅಂತ ನಾವು ಯೋಚನೆ ಮಾಡಬೇಕು. ಹೀಗೆ ಇಂತಹ ಒಂದು ಅಧಿಕ ಮಾಸದ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ದೇವರ ಒಂದು ತತ್ವಚಿಂತನೆಯನ್ನು ಮಾಡಲಿಕ್ಕೆ ಕುಳಿತಿದ್ದೇವೆ. ನಾವು ನಿನ್ನೆ ದಿವಸ ತಿಳಿದಂತೇನೆ ಹರಿಕಥಾಮೃತ ಸಾರ ಗ್ರಂಥಗಳಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಅದರೊಳಗೆ ಒಂದೊಂದು ಪದ್ಯಗಳು ಕೂಡ ಒಬ್ಬೊಬ್ಬರನ್ನು ಹೇಳುತ್ತಾ ಒಂದೊಂದು ವಿಷಯಗಳನ್ನು ತಿಳಿಸಿಕೊಡ್ತಾ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತದೆ. ಇದರ ಮೂಲಕ ನಮಗೆ ಮಧ್ವ ಸಿದ್ಧಾಂತದ ಸಮಗ್ರ ಪ್ರಮೇಯವು ನಮಗೆ ಅರ್ಥ ಆಗುವಂತೆ ಜಗನ್ನಾಥದಾಸರು ಮಾಡಿಕೊಡ್ತಾರೆ. ಅವರ ಒಂದು ಮಾತಿದೆ, ಏನು ಅಂತಂದರೆ, ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಮನವೇ ಅಂತ ಜಗನ್ನಾಥದಾಸರ ಒಂದು ವಾಕ್ಯ ಇದು. ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಮನವೇ ಅಂತ. ನೋಡಿ, ಈ ಮಾತಿನ ಅರ್ಥವಾದ ಹಿನ್ನೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವಾಗ ನಾವು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯವನ್ನು ಕಾಣ್ತಾ ಇದ್ದೇವೆ. ಹಾಗಾದರೆ ನಮಗೆ ವ್ಯಾಸ ಸಾಹಿತ್ಯ ಅಂದರೆ ಗೊತ್ತಿಲ್ಲ. ಅದನ್ನು ನಮಗೆ ಅರ್ಥ ಮಾಡಿಸಲಿಕ್ಕೆ ದಾಸರಾಯರು ಎಲ್ಲರೂ ಕೂಡ ಹೊರಟಿದ್ದಾರೆ. ಅವರು ಹೇಳುವಂಥ ಮುಖ್ಯ ಅರ್ಥ ಏನು ಅಂತಂದರೆ, ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಮನವೇ. ಇಲ್ಲಿ ನೋಡಿ, ಮನುಷ್ಯರಿಗೆ ಮನುಜನೇ ಅಂತ ಹೇಳಿಲ್ಲ ದಾಸರಾಯರು, ಮನವೇ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಮನಸ್ಸಿಗೆ ಎಲ್ಲರೂ ಕೊಡುವಂತಹ ಪ್ರಾಮುಖ್ಯತೆ ಇದು. ಒಬ್ಬ ಮನುಷ್ಯನು ಅವನು ಸನ್ಮಾರ್ಗದಲ್ಲಿ ಹೋಗಬೇಕು, ಒಳ್ಳೆಯವನಾಗಬೇಕು ಅಂತಂದ್ರೂ ಕಾರಣನೇ ಮನಸ್ಸು. ಕೆಟ್ಟವನಾಗಬೇಕು, ಕೆಟ್ಟ ಮಾರ್ಗದಲ್ಲಿ ಹೋಗಬೇಕಂತಂದ್ರೂ ಕಾರಣ ಮನಸ್ಸು. ಆದ್ದರಿಂದಾಗಿ ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನಯೇವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋ ಅಂತ ಹೇಳಿದಂತೆ ಮನಸ್ಸೇನೇ ಎಲ್ಲದಕ್ಕೂ ಕೂಡ ಕಾರಣ. ಆದ್ದರಿಂದ ಆ ಮನಸ್ಸು ಎಲ್ಲ ಜೀವರಲ್ಲೂ ಕೂಡ ಇರ್ತದೆ. ಎಲ್ಲ ಜೀವರನ್ನು ಉದ್ದೇಶಿಸಿಕೊಂಡು ಜಗನ್ನಾಥದಾಸರು ಹೇಳುವಂತಹ ಮಾತು ಯಾವುದು ಅಂತಂದರೆ, ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಅಂತ. ಮಾಧವನ ಭಜನೆ ಮಾಡೋದು ಅಂತಂದರೆ ಸುಮ್ಮನೆ ಅರ್ಥಾನುಸಂಧಾನ ಇಲ್ಲದಲೇನೆ ಅವನ ಕೀರ್ತನೆಗಳನ್ನು ಹೇಳಿಕೊಳ್ಳೋದಲ್ಲ. ಮೊದಲು ಅವನ ಬಗ್ಗೆ ನಾವು ತಿಳಿದುಕೊಳ್ಳಬೇಕು. ಅವನ ಬಗ್ಗೆ ತಿಳಿಸಿಕೊಡುವಂತಹದ್ದು ವೇದಗಳನ್ನು ಓದಲಿಕ್ಕೆ ಕೆಲವರಿಗೆ ಅಧಿಕಾರ ಉಂಟು, ಕೆಲವರಿಗೆ ಅಧಿಕಾರವಿಲ್ಲ. ಆದ್ದರಿಂದ ವೇದಗಳ ಸಾರವನ್ನು ತಿಳಿದುಕೊಳ್ಳಿಕ್ಕಾಗಲ್ವಾ ಅಂತ ಹೇಳಿದರೆ ದಾಸರಾಜರು ಅದಕ್ಕಂತಲೇನೆ ಅವರ ಕೃತಿಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಹರಿಕಥಾಮೃತ ಸಾರ ಮೊದಲಾದ ಪುರಂದರದಾಸರ ಅನೇಕ ಕೃತಿಗಳು, ಇವೆಲ್ಲ ಕೃತಿಗಳು ಇದ್ದಾವೆ. ಆದ್ದರಿಂದ ಇವುಗಳ ಅರ್ಥವನ್ನು ನಾವು ಏನು ಪಡ್ಕೊಳ್ತೇವೆ ನೋಡಿ, ಅದೇ ವೇದದ ಸಾರದ ಅರ್ಥವನ್ನು ಗ್ರಹಿಸೋದು. ಹಾಗಾದರೆ ಇಂತಹ ವೇದದ ಸಾರವನ್ನು ತಿಳಿದುಕೊಳ್ತಾ ನಾವೇನು ಮಾಡಬೇಕು ಅಂತಂದರೆ ಮಾಧವನನ್ನು ಭಜಿಸಬೇಕು. ಎಲೆ ಮನವೇ ಅಂತ ಹೇಳಿದ್ದಾರೆ. ಈ ಮನವೇ ಅಂತ ಹೇಳಿದ್ರಿಂದ ಒಂದು ವೈಶಿಷ್ಟ್ಯ ಇದೆ. ಇದಕ್ಕೊಂದು ತುಂಬ ದೊಡ್ಡ ಹಿನ್ನೆಲೆ ಇದೆ. ಯಾವುದೋ ಬೇರೆ ಬೇಡ, ಹರಿಕಥಾಮೃತ ಸಾರವನ್ನೇ ತಗೊಳ್ಳೋಣ. ಹರಿಕಥಾಮೃತ ಸಾರದಲ್ಲಿ ಎಂತಹ ಒಂದು ಅಪೂರ್ವವಾದ ಒಂದು ಪ್ರಮೇಯವನ್ನು ಕೊಟ್ಟಿದ್ದಾರೆ ಅಂತಂದರೆ ಜಗನ್ನಾಥದಾಸರು, ದೇವರಿಗೆ ನೀವೇನು ಬೇಡ, ಏನು ಕೊಡೋದು ಬೇಡ, ಅವನಿಗೆ ಒಂದು ಮನೆ ಕಟ್ಟಿಸೋದು ಬೇಡ, ಸಂಪತ್ತನ್ನು ಕೊಡುವಂತಹದ್ದು ಬೇಡ, ಇವೇನು ಕೂಡ ಬೇಡ. ಆದರೆ ಒಂದನ್ನು ಅವನಿಗೆ ಕೊಟ್ಟುಬಿಡಿ. ಯಾವುದು ಅಂತಂದರೆ ಮನಸ್ಸನ್ನು ದೇವರಿಗೆ ಕೊಟ್ಬಿಟ್ರೆ ತನ್ನನ್ನು ತಾನೇ ಕೊಡ್ತಾನಂತೆ. ಅವನಿಗಿಂತ ದೊಡ್ಡದ ಸಂಪತ್ತಿದೆ ಇನ್ನೇನಿದೆ ರೀ? ಅವನೇ ದೊಡ್ಡ ಸಂಪತ್ತು ತಾನೇ. ಅಂದಮೇಲೆ ಅವನಿಗೆ ಬೇಕಾದದ್ದು ನಮ್ಮ ಮನಸ್ಸಷ್ಟೇ. ನಾವು ಕಣ್ಣು ದಾನ ಮಾಡ್ತೀವಿ, ಕೈ ದಾನ ಮಾಡ್ತೀವಿ, ಕಾಲು ದಾನ ಮಾಡ್ತೀವಿ, ನಮ್ಮ ಪ್ರಾಣವನ್ನು ಕೊಡ್ತೇವೆ. ಇದ್ಯಾವುದೂ ಅಲ್ಲ, ಇದೆಲ್ಲದಕ್ಕೂ ಮಿಗಿಲಾದದ್ದು ಮನಸ್ಸು. ಆ ಮನಸ್ಸನ್ನು ದೇವರಿಗೆ ಕೊಡಿ ಅಂತ. ಇದಕ್ಕೊಂದು ನಿದರ್ಶನವಾದ ಕಥೆ ಅಂತಂದರೆ, ಮೈದುನಗೆ ಒಲಿದ ಮೈದುನನನ್ನು ಭಗವಂತನು ಹೇಗೆ ರಕ್ಷಣೆ ಮಾಡಿದ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ ಮನಸ್ಸನ್ನು ಕೊಟ್ಟರೆ ಅಂತ ದಾಸರಾಯರು ತಿಳಿಸಿಕೊಡ್ತಾರೆ ಜಗನ್ನಾಥದಾಸರು. ಮೈದುನ ಅಂತಂದರೆ ಯಾರು? ಅರ್ಜುನನನ್ನು ಹೇಗೆ ರಕ್ಷಣೆ ಮಾಡಿದರೋ ಹಾಗೆ ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ ಭಗವಂತ. ಏನು ಅಂತಂದರೆ, ಇವಾಗ ಸತ್ಕಾರ್ಯವನ್ನು ಸದುಪಾಸನೆಯನ್ನು ಮಾಡುವಂಥವನು ಅರ್ಜುನ, ಅಸತ್ಕಾರ್ಯವನ್ನು ಅಸದುಪಾಸನೆಯನ್ನು ಮಾಡುವಂಥವನು ದುರ್ಯೋಧನ. ಇವರಿಬ್ಬರ ಒಂದು ಕಾರ್ಯವನ್ನು ನೋಡಿದಾಗ ಯಾರು ಭಗವಂತನಿಗೆ ಏನು ಕೊಡ್ತಾರೋ ಭಗವಂತನು ಅದಕ್ಕೆ ತಕ್ಕಂಥ ಫಲವನ್ನು ಕೊಡ್ತಾರೆ. ಕೃಷ್ಣ ಕೇಳಿದ ಮಹಾಭಾರತದ ಯುದ್ಧ ಸಂದರ್ಭದಲ್ಲಿ, ಅರ್ಜುನ ನಿನಗೆ ಏನು ಬೇಕು ಕೇಳು, ನಾನು ನಿನಗೆ ಅವೆಲ್ಲವನ್ನು ಕೂಡ ಕೊಡ್ತೇನೆ. ಅವಾಗ ಅರ್ಜುನ ಕೇಳಿದ್ದೇನು ಗೊತ್ತಾ?
ಏನಿದ್ದರೇನು, ನೀನಿಲ್ಲದೆ ಏನು ಕೂಡ ಇಲ್ಲ ಅಂತ. ಏನು ಬೇಕಾದ್ರೂ ಇರ್ಬೋದು ನಮ್ಮಲ್ಲಿ, ಆದರೆ ನೀನಿಲ್ಲದೆ ಹೋದರೆ ಅದು ಯಾವುದೂ ಕೂಡ ಇಲ್ಲ, ಇದ್ರೂ ಕೂಡ ಇಲ್ಲ ಅಂತ. ಆದ್ದರಿಂದಾಗಿ ನನಗೆ ನೀನೇ ಬೇಕು ಅಂತ ಅರ್ಜುನನು ಕೇಳಿದ. ಹಾಗಾದರೆ ಈ ಮಾತು ಕೇಳಬೇಕು ಅಂತಾದರೆ ಭಗವಂತನು ಅವನಲ್ಲಿ ನಿಂತುಕೊಂಡು ಆಡಿಸಬೇಕು. ತೇನ ವಿನಾ ತೃಣಮಪಿನ ಚಲತಿ ಅಂತ ಹೇಳ್ತೇವೆ. ಭಗವಂತನ ಪ್ರೇರಣೆ ಇಲ್ಲದೆ ಹೋದರೆ ಒಂದು ಹುಲ್ಕಡ್ಡಿನೂ ಕೂಡ ಅಲ್ಲಾಡಲ್ಲ ಅಂತ ಅಂದಮೇಲೆ ಅರ್ಜುನನ ಬಾಯಿಂದ ನೀನೇ ಬೇಕು ಅಂತ ಕರೆಸಿಕೊಂಡವನು ಕೂಡ ಭಗವಂತನೇ ಆಗಬೇಕು. ಹಾಗಾದರೆ ಭಗವಂತನು ಅರ್ಜುನನಲ್ಲಿ ನಿಂತು ನೀನೇ ಬೇಕು ಅಂತ ಮಾತನ್ನು ಭಗವಂತನು ಆಡಿಸಬೇಕು ಅಂತಾದರೆ ಮೊದಲಿಗೆ ಭಗವಂತನಿಗೆ ಏನಾದರೂ ಒಂದು ಲಂಚ ಕೊಟ್ಟಿರಬೇಕ್ರಿ. ಅರ್ಜುನ ಏನು ಕೊಟ್ಟಿದ್ದಾನೆ ಗೊತ್ತಾ? ಮನಸ್ಸನ್ನೇ ಕೃಷ್ಣನಿಗೆ ಅರ್ಪಣೆ ಮಾಡಿದ್ದಾನೆ. ಆದ್ದರಿಂದಾಗಿ ಸದುಪಾಸನೆಯನ್ನು ಮಾಡ್ತಾ ತನ್ನ ಮನಸ್ಸನ್ನೇ ಭಗವಂತನಿಗೆ ಅರ್ಪಣೆ ಮಾಡಿದ್ರಿಂದ ತನ್ನನ್ನು ತಾನೇ ಭಗವಂತನು ಕೊಟ್ಟ. ಆದ್ದರಿಂದ ನೋಡಿ, ಎಂತೆಂಥ ಸಂದರ್ಭದಲ್ಲಿ ಭಗವಂತನ ರಕ್ಷಣೆ ಮಾಡಿದ್ದಾನೆ. ಭೀಷ್ಮಾಚಾರ್ಯರು ಎಂಥವರು, ದ್ರೋಣಾಚಾರ್ಯರು ಎಂಥವರು, ಗುರುಗಳ ಮುಂದೆ ಶಿಷ್ಯನ ಪರಾಕ್ರಮ ಎಂಥದ್ದು ಏನಾದರೂ ತೋರಿಸ್ಲಿಕ್ಕಾಗ್ತದ? ಅಂತಹ ಗುರುಗಳು ಹಾಕುವಂತಹ, ಪಿತಾಮಹರು ಹಾಕುವಂತಹ ಎಂತೆಂಥ ಯೋಧರು, ಎಂತೆಂಥ ಪರಾಕ್ರಮರು ಹಾಕುವಂತಹ ಒಂದೊಂದು ಅಸ್ತ್ರಗಳು ಕೂಡ ಅರ್ಜುನನ ಒಂದು ರೋಮವೂ ಕೂಡ ಮುಟ್ಟದೇ ಇರುವಂತೆ ಭಗವಂತನು ಹೇಗೆ ಕಾಪಾಡಿದನೋ ಹಾಗೆ ಮೈದುನನನ್ನು ಕಾಪಾಡಿದ ಹಾಗೆ ನಮ್ಮನ್ನು ಕಾಪಾಡ್ತಾನಂತೆ. ಯಾವಾಗ? ನಮ್ಮ ಮನಸ್ಸನ್ನು ದೇವರಿಗೆ ಕೊಟ್ಟಾಗ. ಅದೇ ದುರ್ಯೋಧನನ ಗತಿ ಏನಾಯಿತು? ಅವನ ಬಾಯಿಂದ ಏನು ಬಂತು? ನೀನೊಬ್ಬನೇ ಇದ್ದರೆ ಏನು, ನೀನೊಬ್ಬನು ಎದುರಿಗೆ ನಿಂತರೆ ಎದುರಿಗೆ ಬರುವಂಥ ಅಸ್ತ್ರವನ್ನೇನೋ ತಡಿಬಲ್ಲೆ, ಪಕ್ಕದಲ್ಲಿ ಬರುವಂಥ ಅಸ್ತ್ರವನ್ನು ಯಾರೂ ತಡಿಬಲ್ಲರು. ಆದರೆ ನಿನ್ನ ನಾರಾಯಣ ಸೈನ್ಯವಿತ್ತು ಅಂತಾದರೆ ನನ್ನ ಎಲ್ಲ ಕಡೆ ಇದ್ದುಕೊಂಡು ನನ್ನನ್ನು ತಡಿಬಲ್ಲರು. ಆದ್ದರಿಂದ ನಿನ್ನ ಸೈನ್ಯವು ಬೇಕು ಅಂತ ಕೇಳಿದಾಗ ಯಾವುದಾದ್ರೂ ಅಸ್ತ್ರವು ತಡಿತಾ ಅವನ ಸೈನ್ಯದಿಂದ? ಇಲ್ಲ. ಹಾಗಾದರೆ ಅವನು ಮಾಡುವಂತಹ ಉಪಾಸನೆ, ಅವನು ಏನು ಕೊಟ್ಟಿಲ್ಲ? ಮನಸ್ಸನ್ನು ಕೊಡಲಿಲ್ಲ. ಎಲ್ಲ ಮನಸ್ಸನ್ನು ಆಸೆಯ ಕಡೆ ಅವನು ಕೊಟ್ಟಿದ್ದಾನೆ. ಆದರೆ ಅದೇ ಆಸೆಯನ್ನೇ ಎಲ್ಲ ಏನಾಯಿತು ಕೊನೆಗೆ? ನಾವು ನಮಗೆ ಗೊತ್ತಿದ್ದೆ. ಆದ್ದರಿಂದಾಗಿ ಇವರಿಬ್ಬರ ಒಂದು ನಿದರ್ಶನವನ್ನು ಕಂಡಾಗ ಭಗವಂತನು ಕೇಳೋದು ಮನಸ್ಸು. ಅಂತಹ ಮನಸ್ಸನ್ನು ನಾವು ಭಗವಂತನಿಗೆ ಕೊಟ್ಬಿಟ್ರೆ ತನ್ನನ್ನು ತಾನೇ ಕೊಡ್ತಾನೆ. ಆದ್ದರಿಂದ ಜಗನ್ನಾಥದಾಸರು ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಮನವೇ ಅಂತ ಮನಸ್ಸನ್ನು ಮುಂದೆ ಮಾಡಿಕೊಂಡು ದಾಸರಾಯರು ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಜಗನ್ನಾಥದಾಸರು ಒಂದು ಮಾತನ್ನು ಹೇಳಿದರು. ಇದಾದ ನಂತರದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾರೆ. ವೇದಗಳ ಸಾರವ ತಿಳಿದು ಮಾಧವನ ಭಜಿಸೋ ಮನವೇ ಆಯಿತು. ಅದರ ನಂತರದಲ್ಲಿ ಇನ್ನೊಂದು ಮಾತು ಬರ್ತದೆ. ವ್ಯಾಸ ಮುನಿಗಳ ಮತವ ನಂಬಿ ದಾಸರ ಸಂಗವ ಮಾಡೋ ಮನವೇ ಅಂತ ಒಂದು ಮಾತಾಯಿತು. ಇನ್ನು ಎರಡನೇ ಮಾತು, ವ್ಯಾಸ ಮುನಿಗಳ ಮತವ ನಂಬಿ ದಾಸರ ಸಂಗವ ಮಾಡೋ ಮನವೇ. ನೋಡಿ, ನಾವು ಕೊಟ್ಟಿರುವಂತಹ ಇಲ್ಲಿ ನಮಗೆ ನೋಡಿ, ನಮ್ಮ ಸುಬುಧೇಂದ್ರ ತೀರ್ಥರು ಆಯೋಜಿಸಿರುವಂತಹ ವಿಷಯಕ್ಕೂ ಈ ಒಂದು ವಾಕ್ಯಕ್ಕೂ ಎಷ್ಟು ಹೊಂದಾಣಿಕೆ ಇದೆ ನೋಡಿ. ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯವನ್ನು ಕಾಣೋದು ಅಂತಂದರೆ ದಾಸ ಸಾಹಿತ್ಯಕ್ಕೂ ವ್ಯಾಸ ಸಾಹಿತ್ಯಕ್ಕೂ ಒಂದು ಸಂಬಂಧ ಇದೆ. ಅದೇ ರೀತಿಯಾಗೇನೆ ಜಗನ್ನಾಥದಾಸರು ಕೂಡ ವ್ಯಾಸ ಮುನಿಗಳ ಮತವ ನಂಬಿ, ವ್ಯಾಸ ಮುನಿಗಳ ಮತವ ನಂಬಿ ದಾಸರ ಸಂಗವ ಮಾಡೋ ಮನವೇ. ಹಾಗಾದರೆ ವ್ಯಾಸ ಮುನಿಗಳ ಮತವ ನಂಬಿ ಅಂತಂದರೆ ವ್ಯಾಸ ಮುನಿಗಳ ಮತದಲ್ಲಿ ನಮಗೆ ನಂಬಿಕೆ ಬರಬೇಕಲ್ವ? ಮೊದಲಿಗೆ ನಂಬಿಕೆ ಬಂದರೆ ಅದನ್ನು ನಂಬಿದ ಮೇಲೆ ಮುಂದೆ ಕಾರ್ಯ ಏನು ಕೊಟ್ಟರು? ದಾಸರ ಸಂಗವ ಮಾಡು ಅಂತ ಹೇಳ್ಕೊಟ್ಟಿದ್ದಾರೆ. ಇದು ಪರಮ ಭಗವದ್ಭಕ್ತರು ಯಾರಿದ್ದಾರೋ ಅವರಿಗೆ ಇದು ಸಾಧ್ಯವಾಗ್ಬೋದೇನೋ. ನಮ್ಮಂತಹ ಪಾಮರರಿಗೆ ಇದು ಸಾಧ್ಯವೇ ಇಲ್ಲ. ಮೊದಲಿಗೆ ನಂಬಿಕೆ ಬರಬೇಕು ಅಂತಂದ್ರೇ ನಾವು ದಾಸರ ಸಂಘ ಮಾಡಬೇಕು. ದಾಸ ಸಾಹಿತ್ಯದೊಳಗೆ ನಾವು ಮುಳುಗಬೇಕು. ಅದರೊಳಗೆ ಮುಳುಗಿದಾಗ ನಮಗೆ ವ್ಯಾಸ ಸಾಹಿತ್ಯ ಎನ್ನುವಂತಹ ದೋಣಿ ಸಿಗ್ತದೆ. ಸಿಕ್ಕಾಗ ನಾವು ಆ ದಾಸ ಸಾಹಿತ್ಯದಲ್ಲಿ ಸೇರುತ್ತಾ ವ್ಯಾಸ ಸಾಹಿತ್ಯದೊಳಗೆ ಕುಳಿತು ನಾವು ಮುಂದೆ ಸಾಗುತ್ತೇವೆ. ಎಲ್ಲಿ? ಮುಕ್ತಿಯ ಕಡೆ ನಾವು ಪ್ರಯಾಣವನ್ನು ಬೆಳೆಸ್ತೇವೆ. ಮೊದಲಿಗೆ ನಾವು ಅದರೊಳಗೆ ಮುಳುಗಬೇಕು ಅಂತಂದರೆ ಅಲ್ಲಿ ಹೇಳಿದ್ದಂಥದ್ದೇನು ಅಂತಂದರೆ ದಾಸರ ಸಂಗವ ಮಾಡೋ ಮನವೇ. ನೋಡಿ, ಎಲ್ಲವೂ ಕೂಡ ಮನವೇ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಮನಸ್ಸಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ ನೋಡಿ. ಮೊದಲಿಗೆ ದಾಸರ ಸಂಪರ್ಕವನ್ನು ಬೆಳೆಸ್ಕೊಳ್ಬೇಕು. ದಾಸರ ನೀತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದಾಸರು ಯಾವ ರೀತಿಯಾಗಿ ಜೀವನದಲ್ಲಿ ನಡೆದುಕೊಂಡಿದ್ದಾರೆ, ಅವರು ಕೊಡುವಂತಹ ಕೆಲವೊಂದು ಪದ್ಯಗಳಿರ್ತದೆ ರೀ, ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಳ್ಳಬೇಕು ಅಂತ ತೋರಿಸುವಂತಹದ್ದು. ಆ ರೀತಿಯಾಗಿ ಬದುಕುತ್ತಾ ಅವರ ಸಂಘವನ್ನು ಬೆಳೆಸುತ್ತಾ ಅವರ ಒಂದು ಸಂಪರ್ಕದಲ್ಲಿ ಯಾವಾಗಲೂ ಕೂಡ ಇರ್ತಾ ಒಂದು ಬಾರಿ ಯಾವುದೇ ಒಬ್ಬ ದಾಸರು ಅಂತ ನೆನಪಾಯಿತು ಅಂತಾದರೆ
ಆ ದಾಸರ ಸಂಪರ್ಕವನ್ನು ನಾವು ಮಾಡಬೇಕು, ಅವರ ಹತ್ತಿರದಲ್ಲಿ ಹೋಗಬೇಕು. ಇದೆಲ್ಲವನ್ನು ಮಾಡಿದಾಗ ನಮಗೆ ವ್ಯಾಸ ಮುನಿಗಳ ಮತದಲ್ಲಿ ನಂಬಿಕೆ ಬರ್ತದೆ. ಆದ್ದರಿಂದ ವ್ಯಾಸ ಮುನಿಗಳ ಮತವ ನಂಬಿ ದಾಸರ ಸಂಗಮ ಮಾಡೋ ಮನವಿ ಅಂತ ಜಗನ್ನಾಥದಾಸರು ಕೊಂಡಾಡ್ತಾ ಇದ್ದಾರೆ. ಆದ್ದರಿಂದಾಗಿ ವ್ಯಾಸ ದಾಸ ಇವೆರಡು ಪದಗಳಿಗೂ ಕೂಡ ಇರುವಂತಹ ಸಂಬಂಧ ಎನ್ನುವಂತಹದ್ದು ಎಂದೂ ಕೂಡ ಶಾಶ್ವತವಾದಂತಹ ಸಂಬಂಧ. ಅಂತಹ ಒಂದು ದಾಸ ಪರಂಪರೆಯಲ್ಲಿ ಈ ವೇದವ್ಯಾಸ ದೇವರ ಅನೇಕ ತತ್ವಗಳನ್ನು ತಿಳಿಸಿಕೊಡ್ತಾರೆ. ಹೀಗೆ ಇನ್ನೊಂದು ಜಗನ್ನಾಥದಾಸರ ಮಾತಿದೆ, ಶ್ರೀಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ರಹಸ್ಯವ ತಿಳಿದವರು ಭವಭಯ ಕಳೆವರು. ವೇದಶಾಸ್ತ್ರ ಪುರಾಣಗಳು ಸಾರುವುದಿದು ನಿತ್ಯ. ಜಗನ್ನಾಥ ವಿಠಲನ ಭಜಿಸಿ ಅಂತ ಮುಂದೆ ಪದ ಇದೆ, ಜಗನ್ನಾಥ ವಿಠಲನ ಭಜಿಸಿ ಅಂತ. ಹೀಗೆ ದಾಸರಾಜರು ಕೆಲವೊಂದು ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಇಲ್ಲಿ ಮುಖ್ಯವಾಗಿ ನೋಡಿ, ಶ್ರೀಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಈ ರಹಸ್ಯವ ತಿಳಿದವರು ಭವಭಯ ಕಳೆವರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಎರಡು ತತ್ವಗಳನ್ನು ತಿಳಿಸ್ಕೊಡ್ತಿದ್ದಾರೆ ನೋಡಿ. ನಾವು ದಾಸ ಸಾಹಿತ್ಯದಲ್ಲಿ ವ್ಯಾಸ ಸಾಹಿತ್ಯದ ಅರಿವು ನಮಗೆ ಆದಾಗ ವಿಶೇಷವಾಗಿ ನಾವು ಅದರೊಳಗೆ ಮುಳುಗಲಿಕ್ಕೆ ಹೋಗ್ತೇವೆ. ಅಲ್ಲಿ ಹೇಳಿರುವಂಥದ್ದು ಎರಡು ತತ್ವ, ಶ್ರೀಹರಿ ಸರ್ವೋತ್ತಮ, ಇನ್ನೊಂದು ವಾಯು ಜೀವೋತ್ತಮ ಅಂತ. ಹಾಗಾದರೆ ಮುಖ್ಯ ಪ್ರಾಣದೇವರು ಎಲ್ಲ ಜೀವರಲ್ಲೂ ಕೂಡ ಉತ್ತಮರಾದಂಥವರು, ಪರಮಾತ್ಮನು ಎಲ್ಲರಿಗಿಂತಲೂ ಕೂಡ ಉತ್ತಮನಾದಂಥವನು, ಸರ್ವೋತ್ತಮವನು, ಜೀವೋತ್ತಮ ಇವರು ಅಂತ. ಹಾಗಾದರೆ ಈ ತತ್ವ ನಮಗೆ ಅರ್ಥವಾಗಬೇಕು ಅಂತಂದರೆ ಅಷ್ಟಿಷ್ಟು ಸುಲಭವಾದದ್ದಲ್ಲ. ಇದೊಂದು ಮಂತ್ರವಿದ್ದಂತೆ, ಇದು ರಹಸ್ಯವಾದ ಮಂತ್ರ. ನಾವು ಮೇಲ್ನೋಟಕ್ಕೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅಂತ ನಾವು ಕೊಂಡಾಡ್ತಾ ಇದ್ದಾಗೆಲ್ಲ ನಮಗೇನು ಅದರ ಪ್ರಮೇಯ ಸಂಪೂರ್ಣ ಮನಸ್ಸಿಗೆ ಹೋಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅವರು ಜಗನ್ನಾಥದಾಸರು ಬಳಸುವಂತಹದ್ದು ಈ ರಹಸ್ಯವ ತಿಳಿದವರು ಭವಭಯ ಕಳೆವರು. ಹಾಗಾದರೆ ನಮಗೆ ಭವಭಯ ಹೋಗಿದೆಯಾ ಅಂತ ನಾವು ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ಭವ ಅಂತಂದರೆ ಸಂಸಾರದ ಭಯ ಹೋಗಿದೆಯಾ ನಮಗೆ ಅಂತ ನಾವು ಪರೀಕ್ಷೆ ಮಾಡಿಕೊಂಡಾಗ, ಸಂಸಾರದ ಭಯ ಹೋಗಿಲ್ಲ ಅಂತಂದರೆ ನಾವು ರಹಸ್ಯವನ್ನೇ ತಿಳಿದಿಲ್ಲ ಅಂತ ಅರ್ಥ. ಹಾಗಾದರೆ ಯಾರು ರಹಸ್ಯವನ್ನು ತಿಳಿತಾರೋ ಅವರಿಗೆ ಸಂಸಾರದ ಭಯ ಇಲ್ಲ. ಅವರಿಗೆ ಮುಂದಿನ ಜೀವನದ ಗುರಿ ಏನು ಮಾಡಬೇಕು ಅನ್ನೋದೆಲ್ಲ ಸಂಪೂರ್ಣವಾಗಿ ತಿಳಿದಿರುತ್ತೆ. ಭಗವಂತನು ತಿಳಿಸಿರ್ತಾನೆ, ಅವರು ಆ ಮಾರ್ಗದಲ್ಲಿ ಇರ್ತಾರೆ. ಆದ್ದರಿಂದಾಗಿ ಇಂತಹ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಈ ವಿಷಯಗಳನ್ನು ನಾಳೆ ದಿವಸ ತಿಳಿಯೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.